ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಜ್ಯುವೆಲರಿ ಕಲೆಕ್ಷನ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಮ್ಮ ಕಸಿನ್ ನೋಡ್ತಿದ್ದಾರೆ. ಬನ್ನಿ, ನಿಮ್ಗೆ ಏನಾದರೂ ಇಷ್ಟ ಆದರೆ ಲೊಕೇಶನ್ನು ಹಾಗೆ ಅಡ್ರೆಸ್ಸು ಏನಾದರೂ ಬೇಕಿದ್ರೆ, ಫೋನ್ ನಂಬರ್ ಏನಾದರೂ ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಬನ್ನಿ, ಯಾವುದೇ ಕಲೆಕ್ಷನ್ ಅವ್ರು ತೊಗೊತಾರೆ ಅಂತ ನೋಡೋಣ. ನೋಡಿ, ಇದೇ ಕಲೆಕ್ಷನ್ನು. ಸೊ ನನ್ನ ಹತ್ರ ಸ್ವಲ್ಪ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದೆ. ಅವ್ರ ಮಗಳಿಗೆ ಅಂತ ಅಂದ್ಬಿಟ್ಟು ನೋಡ್ತಿದ್ದಾಳೆ ನೋಡಿ. ನಿನಗೇನು ಅನ್ನಿಸ್ತು, ತೊಗೋಬೋದು ಅಂತ ಅನ್ನಿಸ್ತಾ ಇದೆಯಾ? ನನಗಂತೂ ಎಲ್ಲ ಕಲೆಕ್ಷನ್ಸು ಇಷ್ಟ ಆಯಿತು. ಬಟ್ ದೊಡ್ಡದೆಲ್ಲ ತೊಗೊಳಕ್ಕಾಗಲ್ಲ ನನಗೆ, ಯಾಕಂದರೆ ನನ್ನ ಮಗಳು ಇನ್ನೂ ಪುಟಾಣಿ ಇದ್ದಾಳೆ ನೋಡಿ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಬಟ್ ನನ್ನ ಮಗಳಿಗೆ ಹಾಕಿದ್ರೆ ಇದರಲ್ಲೇ ಮುಳುಗೋಗ್ತಾಳೆ. ಅದಕ್ಕೆ ಪುಟ್ಟದು ಯಾವುದಿದೆಯೋ ಅವಳಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ತೊಗೋತೀನಿ. ಕಲೆಕ್ಷನ್ಸ್ ಮಾತ್ರ ನಿನಗೆ ದೊಡ್ಡ ದೊಡ್ಡ ಪೇಜಲ್ಲೆಲ್ಲ ಅಂದರೆ ಅಲ್ಲಿ ಕಾಸ್ಟ್ ಹೆಂಗೈತೆ, ನಾನು ಕೊಡೋಕ್ಕಷ್ಟು ಆ ಥರ ಕಾಸ್ಟ್ ಎಲ್ಲ ನಾನು ನಿನ್ನ ಹತ್ರ ಮುಂಚೆ ತೊಗೊಂಡಿರೋದಕ್ಕೆ ನಾನು ಬರೀ 300-400 ಅಷ್ಟು ಪೇ ಮಾಡಿದ್ದೀನಿ. ಅದೇ ಒಳ್ಳೊಳ್ಳೆ ಅಂದರೆ ನೀನು ತೊಗೊಳೋ ಕಡೆನೇ ನಾವಿಬ್ಬರು ಎಷ್ಟೊಂದು ಜನ ನೋಡಿದ್ದೀವಿ. ಅವರೆಲ್ಲ 900-1000 ಮಾಡ್ತಾರೆ ಅದೇ ಪೀಸ್ಗಳನ್ನ. ಬಟ್ ನಮ್ಮ ಜನಗಳು ಚಿಕ್ಕ ಪೇಜವನ್ನೆಲ್ಲ ಬಿಲಿ ಮಾಡಲ್ಲ, ಅಷ್ಟೇ ಏನು ಮಾಡೋಂಗಿಲ್ಲ. ಆಲ್ಮೋಸ್ಟ್ ನಾವೆಲ್ಲಿ ತೊಗೋತೀವಿ ಸೇಮ್ ಅಲ್ಲೇ ತೊಗೊಳೋದು ಅವರು. ಬಟ್ ಇಲ್ಲಿ ಕಾಸ್ಟ್ಗಿಂತನೂ ಅವ್ರ ಕಾಸ್ಟ್ ಇರ್ತಾರಲ್ಲ, ಎವಿ ರೈಟ್ ಇರ್ತಾಳೆ ನೋಡಿ. ಕಲೆಕ್ಷನ್ ಯಾವ ಥರ ಇದೆ. ನಂಗೆ ಈ ಥರ ಪುಟ್ಟದು ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ನನಗಿಬ್ರು ಹೆಣ್ಮಕ್ಳಲ್ವಾ, ಅವ್ರು ಇನ್ನೂ ಚಿಕ್ಕೋರು. ದೊಡ್ಡದೆಲ್ಲ ಅಷ್ಟು ಇಷ್ಟ ಆಗಲ್ಲ, ದೊಡ್ಡದಾಗ್ಬಿಟ್ಟಿದೆ. ಇಯರ್ ಕಾಪ್ಸ್ ನಾವು ಇವಾಗ ಮನೆಯೆಲ್ಲ ಚೇಂಜ್ ಮಾಡೋದ್ವಲ್ಲ, ಸೊ ಅದಕ್ಕೋಸ್ಕರ ಹೋಗೋಕ್ಕಾಗ್ತಿಲ್ಲ ಅಷ್ಟೇ. ನೋಡ್ತೀನಿ ನಾನು ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೊತೀನಿ. ಇಷ್ಟು ಕಲೆಕ್ಷನ್ಸ್ ಇದೆ, ಇನ್ನೂ ಎಷ್ಟೊಂದು ಸೇಲ್ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಜಾಸ್ತಿ ಇತ್ತು. ಒಂದು 5 or 6 ಪೀಸ್ ತೊಗೊಂಡೋಗಿದ್ದಾಳೆ ಇವರೇನೆ. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅಂತಲೇ ರಿವ್ಯೂಲ್ ಕೊಟ್ಟಿದ್ದಾರೆ. ಬನ್ನಿ, ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ಕೊತಾರೆ. ಹಸ್ಬೆಂಡ್ಗೆ ಇಷ್ಟ ಆಯಿತು, ಬಟ್ ನನ್ನ ಮಗಳಿಗೆ ಹಾಕಿದ್ದವಳು ಕತ್ತೆ ಮುಗ್ದೋಗ್ಬಿಡುತ್ತೆ ಅನ್ಸುತ್ತೆ, ಅಷ್ಟು ಚಿಕ್ಕವಳು. ಅವ್ರು ತಗೋಂತ ಇದ್ದಾರೆ, ಬಟ್ ಅವಳು ಇನ್ನೂ 4 ವರ್ಷ ಅಂದರೆ ಹೆವಿ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಬೇಡ. ಏನಾದರೂ ಇದ್ರೆ ಬೇಕಿದ್ರೆ ತಗೋಬೋದು. ತುಂಬ ಚೆನ್ನಾಗಿದೆ. ರೇಟ್ ನೋಡಿ, ಇಲ್ಲೇ ಇದೆ. ಬೇಕಾದರೆ ಇದೇ ಪೀಸ್ನ ಬೇರೆ ಇದ್ದಲ್ಲಿ ನೀವೇ ಚೆಕ್ ಮಾಡಿ, ಜಾಸ್ತಿ ಇರುತ್ತೆ. ಅವ್ರು ತಗೋ ಇರಲಿ, ಏನಿಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾರೆ. ಬಟ್ ನನಗೆ ಇಷ್ಟು ಹೆವಿ ಹಾಕೋಕೆ ಅಷ್ಟು ಚಿಕ್ಕ ಮಗುಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ತೊಗೊತಾ ಇಲ್ಲ ಇದನ್ನು. ಅವಳು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಇದನ್ನು ಅಷ್ಟೇ ತುಂಬ ಇಷ್ಟಪಟ್ಟರು ತಗೋ ಅಂತ. ಬಟ್ ನನ್ನ ಹತ್ರ ಈ ಥರ ಗೋಲ್ಡ್ ಇದೆ, ಅದಕ್ಕೆ ಏನು ಮಾಡೋಕ್ಕೆ ಎರಡು ಆಮೇಲೆ ಕನ್ಫ್ಯೂಸ್ ಆಗಿಬಿಡ್ತಾರೆ ರಿಲೇಟಿವ್ಸ್ ಅಂದ್ಬಿಟ್ಟು ನಾನು ಇದನ್ನು ತೊಗೊತಾ ಇಲ್ಲ. ಬಟ್ ಚೆನ್ನಾಗಿದೆ, ಆ್ಯಕ್ಚುಲಿ ಗೋಲ್ಡ್ ಥರನೇ ಕಾಣಿಸುತ್ತೆ. ಸೆಲೆಕ್ಟ್ ಮಾಡಾದ್ಮೇಲೆ ತೋರಿಸ್ತೀವಿ ಯಾವ್ಯಾವ ಸೆಲೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು. ನೋಡಿ, ನಾನು 4 ಪೀಸ್ ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಇಷ್ಟ ಆಯ್ತು, ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದರಲ್ಲಿ ಇದನ್ನು ಅವಳೇ ಇಷ್ಟಪಟ್ಲು ಆ್ಯಕ್ಚುಲಿ, ಅದಕ್ಕೆ ತೊಗೊಂಡೆ. ತುಂಬ ಚೆನ್ನಾಗಿದೆ. ಆದರೆ ಚಿಕ್ಕವು ಏನೇ ಕಲೆಕ್ಷನ್ ಇರಲಿ, ಅದು ಕ್ಯೂಟ್ನೆಸ್ ಎಷ್ಟು ಸಕ್ಕತ್ತಾಗಿರುತ್ತೆ. ಒಟ್ಟು ನಾನು ಜಾಸ್ತಿ ಡಿಸೈನರ್ ವೇರ್ ಡ್ರೆಸ್ಗಳನ್ನ ಹಾಕ್ತೀನಿ ನನ್ನ ಮಗಳಿಗೆ, ನಾನೇ ಸ್ಟಿಚ್ ಮಾಡಿಸಿ. ಅದಕ್ಕೂ ಈ ಜ್ಯುವೆಲ್ರಿಗಳಿಗಂತೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇದು ಇಯರಿಂಗ್ಸು ಇದೆಲ್ಲ ಅವಾಗೆಲ್ಲ ಬರ್ತಾ ಇತ್ತಲ್ಲ ನಮ್ಮ ಅಜ್ಜಿನ ಮತ್ತೆ ಕಾಲದಲ್ಲಿ, ವೈಟ್ ಸ್ಟೋನ್ದು ಆ ಥರ ಜ್ಯುವೆಲ್ರೀಸ್ ಇರಲ್ಲ. ಇದೊಂದು ಸೆಲೆಕ್ಟ್ ಮಾಡಿದ್ದಾರೆ.
ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಯರಿಂಗ್ಸು ಇದು ಬಂದು ಡ್ರೆಸ್ ಮೇಲೆ ವೇರ್ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ ಅಲ್ಲ. ಅವಳು ಜಾಸ್ತಿ ಏನಿದೆ ಲೆಹಂಗಾ ಆ ಥರದ್ರ ಮೇಲೆ ನೆಕ್ಸ್ಟ್ ಇದೊಂದು ಸೆಲೆಕ್ಟ್ ಮಾಡ್ಕೊಂಡೆ. ಇದನ್ನ ನಾನು ಇವ್ರ ಹತ್ರ ಲಾಸ್ಟ್ ಟೈಮ್ ತೊಗೊಂಡಾಗ್ಲೇ ನೋಡಿದ್ದೆ, ಬಟ್ ಅವಾಗಲೂ ನಾನು ತುಂಬ ಪರ್ಚೇಸ್ ಮಾಡಿದ್ದೆ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು ಹೋಗಿದ್ದೆ. ಇದನ್ನ ಈ ಸಲ ನನ್ನ ಮಗಳಿಗೆ ಬೇಕೇ ಬೇಕು ಅಂತ ಕೇಳಿದ್ಲು, ಅದಕ್ಕೆ ಇದನ್ನು ತೊಗೊಂಡೆ. ಅದು ಕಲರ್ ಚೇಂಜ್ ಮಾಡ್ಬೋದು ಅಂತ ನಂಗೆ ಅದೇ ಇಷ್ಟ ಆಗಿದ್ದು, ಡ್ರೆಸ್ಗೆಲ್ಲ ಮ್ಯಾಚ್ ಮಾಡ್ಬೋದು ಅಂತ. ಇದು ಈ ಸ್ಟೋನ್ನ ಚೇಂಜ್ ಮಾಡ್ಬೋದು. 5 ಸ್ಟೋನ್ಸ್ ಇದೆ ಟೋಟಲು. ಇದು ನೋಡಿ ಇದೆ, ಇದೆಲ್ಲ ಸ್ಟೋನ್ಸು. ಇಯರಿಂಗ್ಸು 5 ಪೇರ್ಸ್ ಇದೆ, ಮತ್ತು ಈ ಸ್ಟೋನ್ಸು 5 ಕಲರ್ ಇದೆ. ಅದು ಬ್ಯಾಕ್ ಸೈಡು ಈ ಥರ ತಿರ್ಪು ಇದೆ, ಓಪನ್ ಮಾಡ್ಬೋದು, ಬಿಚ್ಚಿಬಿಟ್ಟು ಹಾಕೋಬೋದು. ಲಾಸ್ಟು ಇದು ಬಿಗ್ ಬಾಸ್ ಚೈತ್ರಾರೆಲ್ಲ ಹಾಕೊಂಡಿದ್ರಲ್ಲ. ಇದು ಆ್ಯಕ್ಚುಲಿ ಇವಾಗಲೂ ಯಾವುದೋ ಪೇಜನ್ನು ನಾನು ನೋಡಿದೆ ಮೊನ್ನೆ. ಇದು ಜ್ಯುವೆಲ್ರಿಗಳು ಚೆನ್ನಾಗಿದೆ, ಇಯರಿಂಗ್ಸು ನೋಡಿ. ಇದೆಲ್ಲ ಇವಾಗ ಪರ್ಚೇಸ್ ಮಾಡಿರೋದು ನಾನು 4 ತೊಗೊಂಡೆ. ಇದು ನಾನು ಇವ್ರ ಹತ್ರ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಬಂದಾಗ 2 ತೊಗೊಂಡಿದ್ದೆ. ಇದೊಂದು ಮತ್ತೆ ಎಲಿಫೆಂಟ್ ಬರುತ್ತಲ್ಲ ಇಲ್ಲ, ಅದೊಂದು. ಇದಾಗಲೇ ಒಂದು 6 ಮಂತ್ಸ್ ಮೇಲಾಗಿದೆ ನಾನು ತೊಗೊಂಡು. ನೋಡಿ ಏನಾಗಿಲ್ಲ, ಕಲರ್ ಫೇಡ್ ಆಗಿರೋದು ಏನಾಗಿಲ್ಲ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಶೈನಿಂಗ್ ಎಲ್ಲ ಹಂಗೆ ಇದೆ. ಆ್ಯಕ್ಚುಲಿ ರೇಟೂ ಅಷ್ಟೇ ಕಮ್ಮಿನೇ ಇದೆ, ರೀಸನಬಲ್ ಇದೆ, ಆರಾಮಾಗಿ ತೊಗೋಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಕಸಿನ್ ಅಂತ ಹೇಳ್ತಾ ಇಲ್ಲ, ನಾವೂ ಅಷ್ಟೇ ಮಿಡಲ್ ಕ್ಲಾಸ್ ಅವರೆಲ್ಲ. ಇವರು ಅಂದರೆ ಒಳ್ಳೆ ಪ್ರೈಸು ಕೊಟ್ರೆ ನಾವು ತೊಗೊಳ್ಳೋದು. ಪ್ರೈಸ್ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಬೇಕಿದ್ರೆ ನನ್ನ ಮಗಳಿಗೆ ಹಾಕಿರೋದು ಫೋಟೋ ಶೇರ್ ಮಾಡ್ತಾರೆ, ಬೇಕಿದ್ರೆ ಅವರು ನೋಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಮೇಲಂತೂ. ಬಾಯ್ ಬಾಯ್ ಬರ್ತೀನಿ, ಹೋಗ್ಬೋದು. ನೋಡಿ ನನ್ನ ಹತ್ರ ಇರೋ ಕಲೆಕ್ಷನ್ ಇದು. ಸೊ ನನ್ನ ಹತ್ರ ಜಾಸ್ತಿ ಏನಿಲ್ಲ, ನನ್ನ ಹತ್ರ ಆಲ್ರೆಡಿ ಸೇಲ್ ಆಗಿಬಿಟ್ಟಿದೆ ತುಂಬಾ. ಹಾಗೆ ಸ್ವಲ್ಪ ಇರೋದನ್ನ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಲೊಕೇಶನ್ನು ಹಾಗೆ ಅಡ್ರೆಸ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಅಡ್ರೆಸ್ ಆಗಿರ್ಬೋದು, ಅವ್ರದ್ದು ಫೋನ್ ನಂಬರ್ ಏನಾದ್ರೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ನೋಡಿ ನನ್ನ ಹತ್ರ ಇಷ್ಟೇ ಇರೋದು. ಹಾಗೆ ನಾನು ಮನೆಯೂ ಕೂಡ ನಾನು ಚೇಂಜ್ ಮಾಡಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಲೊಕೇಶನ್ನು ನಾನು ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಲ್ಲಿಸಿದ್ದೀನಿ ಪರ್ಚೇಸ್ ಎಲ್ಲ ಮಾಡೋದು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ 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 ಬಾಯ್.